ಹಲೋ ಹರೆ ಹಾ ಪಟ್ಟಿ ಹಿಡದ ಪದ ಹಾಡೋದಾಸ ನಿನಗೆ ಯಾವ ಕೊಟ್ಟನ ಉಪದೇಶ ನಿನಗ ಯಾವ ಕೊಟ್ಟನ ಉಪದೇಶ ಕೇಳಿದವರ ನಿನ್ನ ಹಾಡಿಗಂತರೋ ದಾಸರಕ್ಕೆ ತಪಾಸ ಕೇಳಿದವರ ನಿನ್ನ ಹಾಡಿಗಂತರೋ ದಾಸರಕ್ಕೆ ತಪಾಸ ಹಾಡುದು ಅಲ್ಲಪ್ಪನಿನ ಕೆಲಸ ಹಾಡೋದು ಬಿಟ್ಟು ಹಮಲಿ ಮಾಡೋದು ಲೇಸ ಹಾಡೋದು ಬಿಟ್ಟು ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣದ ಅಡವ್ಯಾಗ ರಾವ ಎಟ್ಟ ನಾಡ ಸೇದೆ ದ್ಯಾಸ ಹಾಸಿಗೆ ಕಾಣದ ಅಡವ್ಯಾಗ ಬೆಳ್ಳಾವ ಎಟ್ಟ ನಾಡ ಸೇದೆ ದ್ಯಾಸ ಹಂದಿಗಿ ಹೇಳಿಗೆರಿ ನೆಲೆ ಸಾವೋರಗದ ಕೆಂಗ ಅದಿತ ಸೊಗಸ ಊರಗದ ಕೆಂಗ ಅದಿತ ಸೊಗಸ ಮೂಗಿನ ವಾಸನೆ ಮುಕುಳಿನ ಬಲ್ಲದ ಮಲ್ಲೆ ಹೂವಿನ ವಾಸ ಘಮ ಘಮ ಮಲ್ಲೆ ಹೂವಿನ ವಾಸ ಮೂಗಿನ ವಾಸನೆ ಮುಕುಳಿನ ಬಲ್ಲದ ಮಲ್ಲೆ ಹೂವಿನ ವಾಸ ಸಿದ್ರಾಂಬೈರಿ ಗುರುವಿನ ಉಪದೇಶ ಬಾಳಿಗೆರಿ ಕಲಗೆ ಭಂಗರ ಕಳಸ ಬಾಳಿಗೆರಿ ಕಲಗೆ ಭಂಗರ ಕಳಸ ವಸ್ತಾದಪ್ಪನ ಹಿಂಗ ಹೇಳತರ ಅಡಿಯ ನುಡಿಯ ಪ್ರಾಸ ಪಾಳೆ ಕೊಮ್ಮಿ ಅಡಿಯ ನುಡಿಯ ಪ್ರಾಸ ವಸ್ತಾದಪ್ಪನ ಹಿಂಗ ಹೇಳತರ ಅಡಿಯ ನುಡಿಯ ಪ್ರಾಸ ಎಲ್ಲೆಲ್ಲಿಗೆ ತಂದಿಟ್ರ ತಮ್ಮ ವಿಷಯಗಳನ್ನ ಕ್ಯಾಲಿ ರೂಪದೊಳಗೆ ಏನಂದ್ರ ಗೊತ್ತೇನ ಇಂಥ ನಾಯಿಗಳೆಲ್ಲ ಬ್ಯಾಟಿ ಹಿಡಿಯಂಗಿಲ್ಲ ಮದರಿ ನಾಯಿ ಒಂದ ಬ್ಯಾಟಿ ಹಿಡಿಯುವಂತದ ಅಂತಂದ್ ಹೇಳಿದ್ರು ಅವ್ರು ನೋಡು ತಮ್ಮ ಒಂದ ಕುಸ್ತಿ ಪಳಿಯಾಗ ಒಬ್ರ ಕೈಯಾಗ ಒಬ್ರ ಕೈ ಕೊಡ್ಬೇಕಾದ್ರ ಈಗ ಸದಾ 3 ಗಂಟೆಗೆ ಚಾಲೋದಾವ್ ಕುಸ್ತಿ ಆ ಕುಸ್ತಿ ಬೇರೆ ಈಗ ನಿನ್ನಿಂದ್ರ ನಿನಗ ಚಾಲೋದಾವ್ ಕುಸ್ತಿ ಎಂತ ಕುಸ್ತಿ ಅಂದ್ರ ತಮ್ಮ ಕುಸ್ತಿ ಎಂತದಾಗಬೇಕು ಜ್ಞಾನದ ಕುಸ್ತಿ ಆಗಬೇಕಾಗೈತಿ ಧ್ಯಾನದ ಕುಸ್ತಿ ಅಂದ್ರ ಎಂತದ ಕುಂಡ್ ಹಿಡಿದ್ರ ಕೇಳಂಗಿಲ್ಲ ಚಾಡಿ ಮಾತ್ರ ಪಚ್ಚಿರ್ಬೇಕ ಕುಸ್ತಿ ಪಳ್ಯಾಗ ಒಬ್ರ ಕೈಯಾಗ ಒಬ್ರ ಕೈ ಕೊಟ್ಟಿರ್ತಾರ ಅಂದ್ರ ತಮ್ಮ ಅವ್ರಲ್ಲಿ ಪವರ್ ಇದ್ದಾಗ ಮಾತ್ರ ಅವ್ರ ಕೈ ತಂದು ಕೊಟ್ಟಿರ್ತಾರ ನಾನು ಹೆಚ್ಚತ್ತ ಏನ್ ಮೆರಿತಾರಲ್ಲ ಅವ್ರ ಕೈ ತಲಿ ಮೇಲೆ ಕೈ ಆಡ್ಸಾಕ ಮತ್ತೊಬ್ಬರನ್ನ ದೇವ್ರ ಸೃಷ್ಟಿ ಮಾಡಿರ್ತಾನೋ ಅದ ನಮಗೂ ನೆನಪಿರ್ಬೇಕು ಇತ್ತು ನಿನಗೂ ನೆನಪಿರ್ಬೇಕು ಹೆಂಗ
ವೇದವು ಶಿವನಲ್ಲವಯ್ಯ, ನಾದವು ಶಿವನಲ್ಲವಯ್ಯ. ಹೌದು, ವೇದವನ್ನು ಓದಿದ ಬ್ರಹ್ಮನ ಒಂದು ಶಿರವೇ ಹೋಯಿತು, ಶಿರವೇ ಹೋಯಿತು. ನಾದವನ್ನು ಮಾಡಿದ ರಾವಣನು ಕೂಡ ನಾಶವಾಗಿ ಹೋದ. ನಾಶವಾಗಿ ಹೋದ. ವೇದವು ಶಿವನಲ್ಲವಯ್ಯ, ನಾದವು ಶಿವನಲ್ಲವಯ್ಯ. ಭಕ್ತಿ ನಮ್ಮ ಭಕ್ತ ಪ್ರಿಯ ನೋಡ ನಮ್ಮ ಕೂಡಲ ಕೂಡಲ ಸಂಗಮ ಸಂಗಮ ದೇವ ಅಂತ ದೇವ. ಹೇಳ್ಯಾರ. ಹೌದಲ್ರಿ? ಯಾಕಪ್ಪ ಅಂತ ಕೇಳಿದ್ರೆ ಹಂಗ ನಾ ಅಂತೇಳಿ ಮದ ತುಂಬಿದಾರ ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರವ. ಅದಕ್ಕ ಹೇಳಿದ್ರ ಅವರು ಹಾ ಇಂತ ನಾಯಿಗಳೆಲ್ಲ ಬ್ಯಾಟಿ ಹಿಡಿಯಂಗಿಲ್ಲ, ಹೌದು. ಮದರಿ ನಾಯಿ ಒಂದ ಬ್ಯಾಟಿ ಹಿಡಿತೈತಿ ಅಂದ್ರ ಹೌದು ಒಪ್ಪುನು. ಸಾಕಿದ ನಾಯಿ ಯಾಕಪ್ಪ ಅಂತ ಕೇಳಿದ್ರ ಮದರಿ ನಾಯಿ ಬ್ಯಾಟಿ ನಾಯಿ ಮಾಡಿರತ್ತ, ಅದನ್ನ ಸಾಕ್ಯಾರತ್ತ. ಹೌದು. ಹಿಂಗ ದೊಡ್ಡ ರಾಜ ಏನ್ ಮಾಡಿದತ್ತ ತಮ್ಮ, ಹಾ ಏನ್ ಮಾಡಿ ಕುರ್ಚಿದ ಮೇಲೆ ಕೂತಾರಲ್ಲ ಕಾಕಗಳು, ಹಾ ಮದರಿ ನಾಯಿ ಮನುಷ್ಯರ ಉಣ್ಣು ಅಂತ ಹೆಚ್ಚಿನ ಊಟ ಮಾಡಿಸ್ತದ್ರ. ಹೌದಲ್ರಿ? ಮದರಿ ನಾಯಿಗೆ ಆಹಾ, ಮನುಷ್ಯರ ಉಣ್ಣಕ್ಕಿಂತ ಹೆಚ್ಚಿನ ಊಟ ಮಾಡಿಸ್ತದ್ರ, ಹೆಚ್ಚಿನ ಸ್ಥಾನ ಕೊಟ್ಟಿದ್ರು. ಹೆಚ್ಚಿನ ಜಾಗ ಕೊಟ್ಟಿದ್ರ. ಹೌದೌದ್ರಿ? ಈಗ ಮದರಿ ನಾಯಿ ತಗೊಂಡ್ ಏನ್ ಮಾಡಿದ್ರು, ಸಾವುಕಾರಗಳು ಅಡವಿಗೆ ಹೋದ್ರ. ಹೌದೌದು, ಬ್ಯಾಟಿ ಇಡ್ಲಕ್ಕ. ಬ್ಯಾಟಿ ಹಿಡಿಯಾಕ ಅಡವಿಗೆ ಕರ್ಕೊಂಡು ಹೋದ್ರು. ಹೌದೌದ್ರಿ? ಇದ ಮದರಿ ನಾಯಿ ಒಂದ ದಿವಸಕ್ಕ ಕಾಕ 10 ಬ್ಯಾಟಿ ಹಿಡಿತ್ರಿ. ಒಂದೇ ದಿನ ಬಡ್ದದ ಮತ್ತ ಒಂದೇ ದಿವಸಕ್ಕ 10 ಬ್ಯಾಟಿ ಹಿಡಿತು. ಹೌದಲ್ರಿ? ಸಾವುಕಾರಗಳು ಹೀಗೆ ಸಾತ್ರ ಇಂತ ನಾಯಿ ಎದ್ದು ಹುಟ್ಟಂಗಿಲ್ಲ. ಹೌದೌದ್ರಿ? ಹುಟ್ರ ಇಂತದ ಹುಟ್ಟಬೇಕ ನಾಯಿ. ಆಹಾ, ಇನ್ನ ಮದರಿ ನಾಯಿ ತಂದಕಿನ್ನ ಊರಾಗ ಡಂಗುರ ಸಾರಿಸ್ರಿ. ಏನಂತ ಸಾರ್ಸ್ಯಾರಿ? ಇವತ್ತು ನನ್ನ ನಾಯಿ ಆಹಾ, 10 ಬ್ಯಾಟಿ ಹಿಡ್ದತಿ. 10 ಬ್ಯಾಟಿ ಬಡ್ದದ. ಇವತ್ತು ನಾ ಮೆರವಣಿಗೆ ತೆಗ್ಯಾವದಾನಿ. ಆಹಾ, ಊರನ ಪಂಚರ ಹಿರಿಯರ ಎಲ್ಲಾ ಕಮಿಟಿಯವ್ರು ಎಲ್ಲಾರು ಕೂಡಬೇಕು, ಇಲ್ಲಿ ಬರ್ಬೇಕು. ಬರ್ಬೇಕಲ್ರಿ ಡಂಗರ ಸಾರಿಸಿರ್ತಮ್ಮ. ಹೌದೌದ್ರಿ? ಅಂಬಲಿ ಕೊಡದಾರ ಬಾಂದ್ರ, ಆರ್ತಿ ಅವ್ರ ಬಾಂದ್ರ, ಹಾ. ದೇವ್ರ ಗುಡಿ ಒಳಗಿನ ಪಲ್ಲಕ್ಕಿ ತಗೊಂಡ ಬಾಂದ್ರ, ಹೌದೌದ್ರಿ? ಸಾವಕಾರ್ತಿ ಕೊಳ್ಳಾಗಿನ ವಸ್ತ ಒಡವಿ ಸೀರಿ ಜಂಪರ ತಂದ ಕೆರೆಯಿಂದ ನಾಯಿಗೆ ಹಾಕಿರ. ಹೌದೌದ್ರಿ? ನಾಯಿಗೆ ಹಾಕಿ ಕೆರೆಯಿಂದ ನಾಯಿ ಹೋದ ಪಲ್ಲಕ್ಕಿಯಾಗ ಕುಣಿಸಿರ. ಹೌದ್ರಿ? ಊರೆಲ್ಲ ಬಾರ್ಸವ್ರು ಹಾಡವ್ರು ಮೆರವಣಿಗೆ ಎಲ್ಲ ಏಕ ನಡೀತು. ಚಾಲು ಆತಲ್ರಿ? ಈ ನಾಯಿ ಹೋದ ಪಲ್ಲಕ್ಕಿಯಾಗ ಕುಣಿಸಿ ಊರ್ ತುಂಬಾ ಮೆರವಣಿಗೆ ಮಾಡಕ್ ಹತ್ರ. ಹೌದೌದ್ರಿ? ಯಾವ ನಾಯಿ? ಈ ಮದರಿ ನಾಯಿನ. ಮದರಿ ಮದರಿ ನಾಯಿನ ತಂದ ಕೆರೆಯಿಂದ ಮೆರವಣಿಗೆ ತೆಗ್ಯಾಕ ಹತ್ರು. ಹೌದೌದ್ರಿ? ಹಳ್ಳದ ದಾಂಡಿಗೆ ಒಂದ್ ಕರ್ರ ಸತ್ತಿತ್ತ. ಹೌದೌದ್ರಿ? ಎಮ್ಮಿ ಕರ್ರ. ಹಾ ಹಾ, ನಾವು ಡಾರ್ ಏನ್ ಮಾಡಿದ, ಚರ್ಮ ತಕೊಂಡ ಮಾಂಸ ಅಲ್ಲೇ ಬಿಟ್ಟು ಹೋಗಿದ್ದ. ಎಲ್ಲ ಮೌಸಾಲೆ ಬಿಟ್ಟು ಹೋಗಿದ. ಎಲ್ಲ ಮಾಂಸ ಅಲ್ಲೇ ಬಿಟ್ಟು ಹೋಗಿದ. ಹೌದ್ರಿ? ಇದ ಪಲ್ಲಕ್ಕಿಯಾಗ ಸುತ್ತ ಹಾದ ನಾಯಿ ಬರೋಟಿಗೆನ ತಮ್ಮ ಅದ ಮೌಸದ ಕಂಡ ಹಾ, ವಾಸ ಇದಕ್ಕೆ ಬಡಿತಲ್ರಿ? ವಾಸ ಬಡಿತು. ಹಾ, ವಾಸ ಬಡಿನ ಏನ್ ಮಾಡ್ಯಾದ ಊದಾರ್ ಮದರಿ ನಾಯಿ? ಊದಾತಾರ, ನಮ್ಮಂತವ್ರ ಹಾಡವ್ರ ಹಾಡಕತ್ತೀವ್, ಬಾರ್ಸಾತಾರ, ಕುಣಿಯವ್ರ ಕುಣಿಯತ್ತಾರ, ಹೌದೌದ್ರಿ? ಹಿರಿಯಾರ ಹಿಂದ್ ಬೆನ್ ಹತ್ಯಾರ. ಹಾ ಹಾ, ಇವ್ರನ್ನೆಲ್ಲಾರನು ಬಿಡಿತು. ಮದರಿ ನಾಯಿ ಹೋಗಿ ಒಟ್ಟು ಮೌಸಕ್ಕ ಬಾಯಿ ಹಾಕಿದ ಪಲ್ಲಕ್ಕಿಯಾಗಿನ ಜಿಗದು. ನೋಡು ಮತ್ತ ಸೈರ ನಾಯಿ. ಇದು ಸ್ಯಾನ್ಯ ನಾಯಿ ರೀ ಸಾವ್ಕಾರ. ಹೌದ್ರಿ? ನೀವೆಲ್ಲ ಸಾಕಿರಿಕರಿ ಅದ್ರ ಚಟ ಅದ ಬಿಡುದಿಲ್ಲ. ಬಿಡಂಗಿಲ್ರಿ, ಒಟ್ಟ ಬಿಡಂಗಿಲ್ಲ ಅದು. ಕೆಟ್ಟೈತಿ ನಿನ್ನ ಚಾಲಿ, ನೀ ಹಗ್ಗ ಕಡಿಯುದು ಬಿಡುವಲ್ಲಿ. ಇಲ್ಲ ಬಿಡುವಲ್ಲಿ ಮೊದಲದಂಗ ಉಳಿಯುವಲ್ಲಿ. ಹೌದೌದ್ರಿ? ನಿನ್ ಹಗ್ಗ ತಿನ್ನು ಚಟ ನೀ ಬಿಡಂಗಿಲ್ಲ. ಬಿಡಾಕ ಬರಂಗಿಲ್ರಿ ಹಂಗ. ಬಿಡಾಕ ಬರಂಗಿಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಹುಟ್ಟಿದ ಗುಣ ಹುಗಿತನ ಹೋಗಂಗಿಲ್ಲ ಅಂತ ಹೇಳ್ತಾರ. ಹೌದೌದ್ರಿ? ನಿನ್ನಿದ್ರ ನಾನು ಏನ್ ಮಾತಿಗೆ ಉತ್ತರ ಕೊಟ್ಟದಿ, ಬೇಕಲ್ಲ? ನನ್ನ ಸರಿ ಆಗಂಗಿಲ್ಲ ಅಂತ ನೀ ಹೇಳಕತ್ತಿದಿ. ಬರೇ ಗಂಡತ್ತ ಹೆಚ್ಚತ್ ಹೇಳತ್ತೀರಿ, ಎದ್ರ ಗಂಡ ಹೆಚ್ಚದ? ತಮ್ಮ ಹಿಂಗ ದೇವಲೋಕದಾಗ ಪರಮಾತ್ಮಗ ಪಾರ್ವತಿಗೆ ಪಗಡಿ ಆಟ ಚಾಲು ಆತ. ಚಾಲು ಆಗ್ಯದಲ್ರಿ? ಈಗ ಹೆಂಗ ನನಗ ನಿನಗ ನಿನ್ನಿದ್ರ ಒಕವಾದ ಚಾಲು ಆಗೈತೆ. ನಾ ಹೆಚ್ಚತ್ತ ನಾ ಅನ್ನಕ್ಕೆ, ನೀ ಹೆಚ್ಚತ್ತ ನೀ ಅನ್ನವ. ಹೇಳತ್ತಿರ್ಲಿ? ಪಾರ್ವತಿಗೆ ಪರಮಾತ್ಮಗ ಒಕವಾದ ನಡೆದಾಗ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಾಗ್ಯದ್ರಿ? ಶಿವ ಪಾರ್ವತಿ ಇಬ್ರು ಪಗಡಿ ಆಟ ಆಡುವಾಗ ಮೊದಲು ಪಾರ್ವತಿ ಸೋತಳ. ಮೊದಲೇ ಆಟಿದಾಗ ಸೋತಾಳಲ್ರಿ? ಇದ್ದಂಗ ಹೇಳ್ಬೇಕ. ಹಾ ಹಾ, ಇದ್ದಂಗ ಹೇಳ್ರಿ ಎದಿಗೆ ಬಂದ ಒದ್ದಂಗತ್. ಹೌದೌದ್ರಿ? ಅವಾಗ ಹಂಗಾಗಕತ್ತತಿ. ಹೌದು. ಪಾರ್ವತಿ ಸೋತಳು, ಪರಮಾತ್ಮ ಗೆದ್ದ. ಗೆದ್ದಾನ? ಪರಮಾತ್ಮ ಹೇಳ್ತಾನ, ಏ ಸತಿದೇವಿ, ಸತಿದೇವಿ, ಯಾಕ ಸೋತ್ನೆತ್ ಕೂತದ, ಹೇಳ ಆಟ ಆಡೋನು ಅಂದಳ. ಏನ ಆಟ ಆಡೋನು ಹೇಳು. ಅವಾಗ ಪಾರ್ವತಿ ಹೇಳ್ತಾಳು, ಏನಂತ? ಆಟ ಆಡ್ತನ, ಹಾ, ಆದ್ರೆ ಗೆರಿ ಕೊರದ ಆಟ ಆಡುದು, ಜಿದ್ದಿಟ್ಟು ಆಟ ಆಡುದು ಅಂದಳ. ಹಂಗೆ ಆಡ್ಬೇಕಲ್ರಿ ಮತ್ತ ಆಡ್ಬೇಕಾದ್ರ. ಹಂಗ ನಿನ್ನಂಗ ಹುಲ್ಲ ನಾಯಿ ತಿಂದಂಗ ಮಾಡಂಗಿಲ್ಲ ಗಾಣಿ. ಇದು ನೀನೇ ಹೇಳಿದಿರ. ಹೌದಿಲ್ಲ? ಮುಂದ ಹಸ್ಕೋತ ಹೋಗ, ಹಿಂದ ಕಿಸ್ಕೋತ ಬರ್ಲಾತದ ಅಂತೇಳಿ. ಅವಾಗ ಏನಾತು? ಏನಾಗ್ಯದ್ರಿ? ಜಿದ್ದಿಟ್ಟು ಆಟ ಆಡುದ ಆದ್ರ ಆಡುದ. ಹೌದೌದ್ರಿ? ಇಲ್ಲಾದ್ರೆ ಬ್ಯಾಡ ಅಂದ್ಲಕ್ಕೆ ಪಾರ್ವತ ದೇವಿ. ಹೌದಲ್ರಿ? ತಮ್ಮ ಏನಂದ, ನಾ ಗಂಡಸದ, ನೀ ಹೇಳ ಆಟ ಆಡೋನು ಅಂದ. ಹೌದೌದ್ರಿ? ಅವಾಗ ಪಗಡಿ ಆಟ ಚಾಲು ಆತ. ಆತಲ್ರಿ? ಮೊದಲನೇ ಆಟಕ್ಕ ಕೈ ಒಳಗಿನ ತ್ರಿಶೂಲ ಸೋತ. ಹೌದೌದು? ಎರಡನೇ ಆಟಕ್ಕ ಡಮರ ಸೋತ. ಹೌದ್ರಿ? ಮೂರನೇ ಆಟಕ್ಕ ಕೊಳ್ಳಾಗ ರುದ್ರಾಕ್ಷೇಶ್ವರ ಹಾವ ಸೋತ. ಎಲ್ಲ ಸೋತಾನ. ನನ್ನ ದೇವಿಗೆ ಹೇಳ್ತಾನು, ಇನ್ನೊಂದು ಉಳ್ದಾದ್ರಿ ಪಾರ್ವತ ದೇವಿ, ನಾ ಸೋತಿನಿ, ಇನ್ ಹೆಂಗ ಮಾಡ್ಲಿ, ಎಲ್ಲಾ ಸೋತ್ನಿ, ಇನ್ ನನ್ನ ತೆಕ್ ಇಡು ಅಂತ ವಸ್ತುಗಳು ಏನು ಇಲ್ಲ ಅಂದ. ಏನು ಉಳಿದಿಲ್ಲ. ಅವಾಗ ಪಾರ್ವತ ದೇವಿ ಹೇಳ್ತಾಳ, ಪರಮಾತ್ಮ ಏನತ್ರಿ? ನಿಮ್ಮ ನಡಿನೊಳಗ ಸುತ್ತಿರ್ಲಿಯ ಗಜ ಚರ್ಮ, ಒಂದು ಮಳ ಗಜ ಚರ್ಮ
ಸುತ್ತಿರ್ಲ ಹೌದ್ರಿ ಇದು ಆಟ ಐತಿ ಅದನ್ನು ಇಡುದು ಅಂದಳಕ್ಕಿ ಹೌದೌದ್ರಿ ಇದು ಗೆರಿ ಕೊರದ ಆಟ ಹತ್ತಿದ ಆಹಾ ಅದನ್ನು ಇಡುದು ಆಟ ಆಡುದು ಅಂದಳು ಆಡ್ಬೇಕಲ್ಲ ಇವ್ರಪ್ಪ ಗಜ ಚರ್ಮನು ಪಗಡಿ ಆಟದಾಗ ಇಟ್ಟು ಕೆರಿಂದ ಸೋತಾನ ಹೌದೌದ್ರಿ ಸೋತ್ ಬತ್ಲಿ ಆಗ್ಯಾನ ಹಾ ಹಾ ದಿಗಂಬರ ಆಗಿ ಕೆಸಿಂದ ಓಡಾಕ್ ಹತ್ತ ತಮ್ಮ ಹೌದೌದ್ರಿ ಓಡಾಕ್ ಹತ್ತ ಹಾ ಸಪ್ತ ಋಷಿಗಳು 7 ಮಂದಿ ಹಾದ್ಯಾಗ ನಿಂತಿದ್ರು ಹೌದೌದ್ರಿ ಸಪ್ತ ಋಷಿಗಳು 7 ಮಂದಿ ನಿಂತಿದ್ರು ಹಾ ಇನ್ನ ಇದು ಏನು ಬಾತ್ಲೆ ಬರಾಕತ್ತತಿ ಹಿಂಗ ಹೌದ್ರಿ ಮನಿ ಒಳಗ್ ಹೋಗ ನಮ್ ಹೆಂಗಸರಿಗೆ ಏನಾರ ಮಾಡಿತ ತಿಳ್ಕೊಂಡು ಹಾ ಸಪ್ತ ಋಷಿಗಳು ಭೂಮಿಯಾಗಿನ ಹೆಂಟಿ ತಗೊಂಡ್ ಅವನು ಸ್ವಾಮಾನಕ್ ಹೋಗದಾರ ಏ ಸಾಮಾನ್ಯ ಹೋಗದಾರಲ್ಲ ನಿಮ್ಮ ಅಪ್ಪನ ಸ್ವಾಮಾನ ಮುರ್ಕೊಂಡು ಭೂಮಿಗೆ ಬಿದ್ದತಿ ಹೌದೌದ್ರಿ ಮೊದಲನ್ನ ಹಚ್ಕೋ ನನಗ ಗಂಡ ಆಗಕ್ಕೆ ಹಾ ಹಿಂದಿಂದ ಗಂಡ ಆಗು ಗಂಡ ಆಗಕ್ಕೆ ಮತ್ತ ಹೆಚ್ಚು ಆಗಕ್ಕೆ ನೀ ಹೆಣ್ಣು ಮಕ್ಕಳಿಗೆ ಹೌದೌದ್ರಿ ಮೊದಲ ಅದನ್ನ ಸ್ವಾಮಾನ ನಿನ್ನ ಸ್ವಾಮಾನ ಲಿಂಗ ಭೂಮಿಗೆ ಬಿದ್ದತಿ ಅದ ಅಲ್ಲೇವಾ ಈಗ ಶಿವನ ಲಿಂಗತ ಪೂಜೆ ಮಾಡ್ತಾರ ಹೌದೌದ್ರಿ ಶಿವನ ಲಿಂಗತ ಪೂಜೆ ಮಾಡ್ತಾರೋ ಹಾ ಅದನ್ನ ಹಚ್ಕೋ ಅಲ್ಲ ನೀ ಈಗ ಹೆಚ್ಚಾಗಕ್ಕೆ ಲಿಂಗ ಕಡ್ಕೊಂಡು ಬಿದ್ದಾದ ಹಾ ಅಲ್ಲಿ ಪಾರ್ವತ ದೇವಿ ಒಂದ್ ಹಾಡ್ ಬರದ ಬಹಳ ಚಂದ ಬರ್ದಾಳದ ನನ್ನ ಗಂಡಗ ಇಲ್ಲವ್ವ ಸಮಾನ ಹೆಂಗರ ಮಾಡಲಿ ಜೀವನ ಹೆಂಗ ನನ್ನ ಗಂಡಗ ಇಲ್ಲ ಟಿಮ್ ನಾ ಹೆಂಗರ ಮಾಡಲಿ ಜೀವನ ಗಂಡಗ ಸಾಮಾನ್ಯ ಇಲ್ಲ ಜೀವನ ಹೆಂಗ್ ಮಾಡುದ ಗಂಡನ ಒಟ್ಟ ಬತ್ತಲಿ ಆಗಿ ನಿಮ್ಮ ಅಪ್ಪ ಓಡ್ಯಾನ ನಮ್ಮ ಅವ್ವಗ ಸೋತ ಕಿಸಿಂದ ಹೌದೌದ್ರಿ ಬತ್ತಲಿ ಆಗಿ ಓಡ್ಯಾನ ಹಿಂದ ಬೆನ್ ಹತ್ಯಾಳ ಹೌದ್ರಿ ಆ ಸಾಮಾನ ನೀ ಯಾವಾಗ ಹಚ್ಕೊಂಡ್ ಗಂಡಸಾಗಿದ್ದಿ ನನಗ ಬಂದ್ ಹೇಳ ಹಾ ಹೇಳ್ಬೇಕಲ್ಲ ಹಿಂಗ ಶಿವಶಕ್ತಿ ವಕವಾದ ಅಂದ್ರ ಹಿಂಗಾಗಿರ್ಬೇಕ ಏ ಆಗಿರ್ಬೇಕು ಬರೇ ನಾನ ಹೆಚ್ಚ ನಮ್ಮ ಅವ್ವನ ಬಿಟ್ಟು ಏನಾರ ಹೆಚ್ಚಾಗಿ ಅನ್ನಿ ಗಂಡ ಹಾಳಿ ಬೆಳಕನ ಕುಂಡ್ಯಾಗ ಊದ್ಕೊಂಡ್ ನಡ್ದದ ಹಂಗ ಮಾಡಕ್ ಹೋಗ್ಬೇಡ ಯಾಕಂದ್ರ ಹಾ ನೀವು ಬೆಳೆದ ಹೋದಂತ ಊರತಿ ನಾವು ಈಗ ಸ್ಪಷ್ಟವಾಗಿ ಬಂದ ಕಾರ್ಯಕ್ರಮ ಮಾಡಕತ್ತೀವಿ ಹೌದೌದ್ರಿ ಹೆಂಗಪ್ಪ ಅಂತ ಕೇಳಿದ್ರೆ ಇನ್ನು ಬಾಳ ಅತಿ ಅಡ್ಡಾಡದ್ ಇನ್ನು ಈಗ ಒಂದೇ ಹೆಜ್ಜೆ ಚಾಲು ಆಗೈತಿ ಚಾಲು ಆಗ್ಯದ್ರಿ ಇನ್ನ ಅಡ್ಡಾಡದು ಬೆಳಕೊಳ್ದು ಬಾಳ ಅತಿ ಹಾ ಹಾ ನೀ ಏನೋ ಬಾಳ ಶಾನೆ ಅಂತ ತಿಳ್ಕೊಂಡಿದ್ನೆ ಹೌದೌದ್ರಿ ಮದ್ರಿ ಬಸಪ್ಪ ಹಾ ಹಾ ನನಗ್ ಹೇಳ್ತಾನು ನಿನ್ನಿದ್ರ ಕೆದರಾಕತ್ತಾನತ್ತ ಬರೀ ಕೂದಲು ಹೊಂಡಾಕತ್ತಾವತ್ ಹಾ ನಾ ಇದನ್ನ ನಿನ್ನ ಕೂದಲು ಹೊಂಡದ್ರ ನಿನ್ನ ಎಷ್ಟು ಸರಿ ಕೇಳೀನಿ ಹೌದೌದ್ರಿ ಹಾ 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 ಬಡಮಳ್ ನಾ ಕೇಳಿದ್ದ ನನ್ನ ಕೇಳಕತ್ತಿ ಹೌದೌದ್ರಿ ಕಾಳಗಾಗಿ ನಿನ್ನ ಬೆನ್ ಹತ್ಯಾಳ ಅಕ್ಕಿ ಕಾಳ ಒಕ್ಕೊಂಡತ್ತ ಹೇಳಿದ್ನಿ ಹೌದ್ರಿ ಪ್ರಥಮದ ಒಳಗ ಬಲಗಾಲೇ ಸೇರು ಒದ್ ಒಳಗ್ ಹೋದಕ್ಕೆ ಯಾರಪ್ಪ ಅಂತ ಕೇಳಿದ್ರ ನನ್ನ ಲಕ್ಷ್ಮೀ ದೇವಿ ಹೌದಲ್ರಿ ಲಕ್ಷ್ಮೀ ದೇವಿ ಸೇರ್ ಬಲಗಾಲೇ ಒದ್ ಒಳಗ್ ಹೋಗ್ಯಾಳ ತಮ್ಮ ಹೋಗ್ಯಾಳಲ್ರಿ ಇವರ ಸರಸ್ವತಿ ಪಾರ್ವತಿ ದುರ್ಗಾ ಮಾತೆ ಕಾಳಿಕಾದೇವಿ ಇವ್ರೆಲ್ಲಾ ಹಿಂಬಲ 5 ಮಂದಿ ಹೆಣ್ಣು ಮಕ್ಕಳು ಕಳ್ಸಾಕ್ ಹೋಗ್ಯಾರ ಅಕ್ಕಿನ ಹೌದೌದ್ರಿ ಅಲ್ಲಿ ಹಿಡಿದು ಇಲ್ಲಿ ತನ ನಮ್ಮ ಹೆಣ್ಣು ಮಕ್ಕಳಿಗೆ ಸೇರು ಒದ್ ಒಳಗ್ ಹೋಗುವಂತದ ಐತಿ ಐತಿ ಇನ್ನೊಂದು ಮಾತು ಕೇಳಿದ್ರು ಮಾಸ್ತರ ಹೆಂಗ ಅದು ಚೂರಿ ಆತಳ ವಿತ್ತಳ ಪಾತಾಳಕ್ ಹೋಗ್ಯದ ಅಂತ ಹೇಳ್ತಿ ಮಾಸ್ತರ ಹಾ ನಿಂದ ಮಾತು ಒಪ್ಪತನ ಹೆಂಗ ತಂದು ಕೊಟ್ಟವ್ರ ಯಾರ ನೀಯರಿ ಹೇಳ್ಬೇಕಲ್ಲ ಅವರ ಇಡಬೇಕಲ್ಲ ಅಲ್ಲ ಮಾತಾಡೋದು ಮಾತಾಡ್ತೀರಿ ನಾಟಕ ಮಾತಾಡತ್ ಹೇಳಿನ ಆತಾಳ ವಿತ್ತಳ ಪಾತಾಳಕ್ ಹೋಗ್ಯದ ಅಂತ ಹೇಳ್ತಿ ಚೂರಿ ಈಗ ಮುಸಲ್ರ ಕೈ ಹಂಗ ಬತ್ತು ತಮ್ಮ ರಾಂಗ ಮಾತಾಡಬೇಡ ಮಾತಾಡೋದಾದ್ರ ನಾಟಕ ಮಾತಾಡೋದು ನಿನ್ನಿದ್ರ ಹೇಳಾಕತೈತಿ ಅವಾಗ ನಾವು ಎದರ್ಲೆ ಬಡದ್ರೂ ಅವಾಗ ಹೋಳಿಗೆಲೆ ಬಡ್ದಂಗ ಆಗಾಕತ್ತತಿ ಒಡದನಂಗಿಲ್ಲ ನಾವ್ ಎದರ್ಲೆ ಬಡದ್ರೂ ಸಹಿತ ಅವಾಗ ಬಿಸಿ ಬಿಸಿ ಹೋಳಿಗೆಲೆ ಇಟ್ಟಂಗ ಆಗಾಕತ್ತತಿ ಎಷ್ಟ್ ಮಾತಾಡಿದ್ರು ಅಟ್ಟ ಐತದ ಹೌದಿಲ್ಲ ಮತ್ತೆ ನಿಮಗೇನು ನಾವು ಬಾಯಿ ಇಲ್ಲ ಸಮಾಧಾನ ಒಂದ್ ಚೌಕ ಪದ ತಗೋತಮ್ಮ ಮಾತಾಡೋಣ ಹೌದು